ನನಗೆ ಮಾಹಿತಿ ಏನು ಬಂದಿಲ್ಲ. ಸಾಹೇಬ್ರ ಮನೆಗೆ ಹೋಗಿ ಬಂದೆ. ಸಾಹೇಬ್ರ ಮನೆಗೆ ಹೋಗಿ ಬಂದಿದ್ದೇನೆ. ಏನ ಚರ್ಚೆ ಆಗಿದ್ದು ಗೊತ್ತಿಲ್ಲ. ಅಣ್ಣ ನಾನು ಅಷ್ಟೇ, ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸಾಹೇಬ್ರಿಗೆ ಹೋಗ್ಬಿಟ್ಟು ಮಾತಾಡ್ಸ್ಕೆ ಬಂದಿದ್ದೇನೆ ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾತಾಡ್ಸ್ಕೆ ಬಂದಿದ್ಬಿಟ್ರೆ ನಾನೇನ್ ಮಾತಾಡ್ತೀನಿ. ರಾಜೀನಾಮೆ ಕೊಡ್ತೀನಿ ಅಂತ ಮತ್ತೆ ಡಿಸಿಎಂ ಅವ್ರಿಗೂ ಶುಭಾಶಯ ಹೇಳಿದ್ದಾರೆ. ಡಿಸಿಎಂ ಅವರು ಕೂಡ ನಗುಮುಖದಿಂದ ಅದನ್ನ ಸ್ವೀಕಾರ ಮಾಡಿದ್ದಾರೆ ಸರ್. ಇವಾಗ ಸಿಎಲ್ಪಿ ಸಭೆ ಯಾವಾಗ ನಡೆಯುತ್ತೆ ಅಂತ? ಸಿಎಲ್ಪಿ ಸಭೆ ಇನ್ನೂ ಕರೆದಿಲ್ಲ. ಸಿಎಲ್ಪಿ ಸಭೆ ಇನ್ನೂ ಕರೆದಿಲ್ಲ. ಇವತ್ತು 3 ಗಂಟೆ ಮೇಲೆ ಇಲ್ಲ ಫಸ್ಟ್ 3 ಗಂಟೆ ಮೇಲೆ ಏನಂತ ಗೊತ್ತಾಗುತ್ತೆ. ಅಲ್ಲಿವರೆಗೆ ನಮ್ಗೆ ಗೊತ್ತಿಲ್ಲ. ನಾನ್ ಸಾಹೇಬ್ರ ಮನೆಗೆ ಹೋಗಿ ಮೀಟಿಂಗ್ ಆದ್ಮೇಲೆ ಮಾತಾಡ್ಸ್ಕೊಂಡು ಬಂದಿದ್ದೇನೆ. ಹಾಗಾಗಿ ಏನು ಗೊತ್ತಾಗಿಲ್ಲ. ಡಿಸಿಎಂ ಅವ್ರಿಗೆ ಶುಭಾಶಯ ಹೇಳಿದ್ರಾ? ಯಾರಿಗೆ? ಡಿಸಿಎಂ ಅವ್ರಿಗೆ ಮೊನ್ನೆನೆ ಶುಭಾಶಯ ಹೇಳಿದ್ದೇನೆ. ನೋಡಿ, ನಾನು ನಿನ್ನೆ ಕೇಳಿ, ನಾನು ನಿನ್ನೆ ಡೆಲ್ಲಿಲಿದ್ದೆ. ಆದ್ರೂ ಅಲ್ಲೂ ಸಹ ನಮ್ಗೆ ಯಾವ್ದು ಮಾಹಿತಿ ಕೊಟ್ಟಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಮನೆಗೆ ಹೋಗಿ ಬಂದೆ, ಅವರಿಗೂ ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. 3 ಗಂಟೆ 4 ಗಂಟೆಗೆಲ್ಲ ಹೋಗ್ಬೇಕು ಅಂತ ಹೇಳ್ತಿದ್ರು, ಬಿಟ್ರೆ ನನ್ಗೆ ಗೊತ್ತಿಲ್ಲ. ಇನ್ನೊಂದು ಸರ್, ಇವಾಗ ಎಲ್ಲ ರಾಜೀನಾಮೆ ಎಲ್ಲ ಪ್ರೊಸೆಸ್ ಮುಗಿಯಿತು. ಇವಾಗ ನೀವು ಸಚಿವ ಸಂಪುಟದ ಪ್ರಮುಖ ಆಕಾಂಕ್ಷಿ ಆಗಿದ್ದೀರಿ. ನಿಮ್ಗೆ ಏನಾದ್ರೂ ಸಚಿವ ಸ್ಥಾನ ಸಿಗುತ್ತಾ ಅಂತ? ಸರ್, ಯಾವುದು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಸರ್. ಇದು ರಾಜಕೀಯದಲ್ಲಿ ನಡೀತಾ ಇದೆ. ಈ ಮುದ್ದೆ ಏನಾಗ್ಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಹೇಳ್ತಾರೆ. ಆ ನಂತರ 3 ಗಂಟೆ ಮೇಲೆ ಏನನ್ನೋದು ನಿಮ್ಗೆ ಯಾವುದು ಮಾತಾಡಿಲ್ಲ. ಯಾವುದು ಮಾತಾಡಿಲ್ಲ. ಎಲ್ಲ 1 to 1 ಅವರೇ ಮಾತಾಡಿದ್ದಾರೆ. ಬೆಳಗ್ಗೆಯಿಂದ ಅವರು ಟಿಫನ್ ಮಾಡ್ಕೊಂಡು ಅವರೇ ಮಾತಾಡಿದ್ದಾರೆ. ಯಾವುದೇ ನಮ್ಗೆ ಮಾಹಿತಿ ಕೊಟ್ಟಿಲ್ಲ. ಸಿಎಲ್ಪಿ ಹೋದಾಗ ಎಲ್ಲ ಅರ್ಥ ಆಗುತ್ತೆ. ಅದೇನು ಮಾತಾಡಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.